ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಾಕಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಮಳೆಗಾಲದಾಗ ಚಳಿಗಾಲದಾಗ ಏನಾದರೂ ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ಋತುಮಾನಕ್ಕೆ ಅನುಗುಣವಾಗಿ ಕೆಮ್ಮು ನೆಗಡಿ ಬಂದು ಬಾಯಿ ರುಚಿ ಹೋಗಿತ್ತು ಅಂತಂದ್ರೆ ಬಹಳ ಸಿಂಪಲ್ ಆಗಿ ಮಾಡೋ ಆರೋಗ್ಯಕರವಾದ ಈ ಜೀರಿಗೆ ಮೆಣಸಿನ ಅನ್ನನ ಟ್ರೈ ಮಾಡ್ರಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಬುಟ್ಟಿನ ಬಿಸಿಗಿಟ್ಕೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ 2 ರಿಂದ 3 ನಿಮಿಷ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಆಮೇಲೆ 1 ಎಸಳಷ್ಟು ಕರಿಬೇವನ್ನು ಹಾಕಿ ಮತ್ತೆ 1 ನಿಮಿಷದವರೆಗೂ ಹುರ್ಕೋಬೇಕು. ಸ್ವಲ್ಪ ಹುರಿದ ಮೇಲೆ ಕರಿಬೇವಿನಲ್ಲಿರೋ ನೀರಿನ ಅಂಶ ಹೋಗಿ ಈ ರೀತಿ ಡ್ರೈ ಆಗ್ತಾ ಬರ್ತಾವು. ಆವಾಗ ಗ್ಯಾಸ್ನ ಬಂದ್ ಮಾಡಿ ಇದನ್ನು ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ನೋಡ್ರಿ, ಇಲ್ಲೇ ಇಷ್ಟಿದ್ರೆ ಸಾಕು. ಈ ಪುಡಿನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಏರ್ಟೈಟ್ ಡಬ್ಬಿ ಅಥವಾ ಫ್ರಿಜ್ಜಲ್ಲಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಅಂದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೊಳ್ಳೋಣ. ಎಣ್ಣೆ ಬದಲಿ ನೀವು ತುಪ್ಪನೂ ಹಾಕೋಬಹುದು, ಹೆಚ್ಚು ರುಚಿಯಾಗಿರ್ತದೆ. ಉದ್ದಿನ ಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋಷ್ಟು ಹುರಿದು ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಹಾಕೊಳ್ಳೋಣ. ಶೇಂಗಾ ಬದಲು ನೀವು ಗೋಡಂಬಿನೂ ಬಳಸ್ಕೋಬಹುದು. ಶೇಂಗಾ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಸುಮಾರು 1 ನಿಮಿಷದವರೆಗೂ ಶೇಂಗಾನ ಸಣ್ಣ ಉರಿನಲ್ಲಿ ಹುರಿದ ಮೇಲೆ ಶೇಂಗಾ ಗರಿಗರಿಯಾಗಿ ಆಗ್ತಾವು. ಆವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ 2 ಉಳ್ಳಾಗಡ್ಡಿನ ಹಾಕೊಳ್ಳೋಣ. ಇದಕ್ಕೆ 1 ಎಸಳಷ್ಟು ಕರಿಬೇವು, 1 ಕಾಲು ಚಮಚದಷ್ಟು ಇಂಗನ್ನು ಹಾಕೊಳ್ಳೋಣ. ಉಳ್ಳಾಗಡ್ಡಿ ಸರಿಯಾಗಿ ಹೊಂಬಣ್ಣ ಬರೋವರೆಗೂ ತಾಳಿಸ್ಕೋಬೇಕು. ಉಳ್ಳಾಗಡ್ಡಿ ಸರಿಯಾಗಿ ಬೇಯ್ದಾದ್ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂತಹ ಪುಡಿನ ಹಾಕೋಬೇಕು. ಈ ಪುಡಿನ ಒಗ್ಗರಣೆ ಒಳಗಡೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸು ಖಾರವಾಗಿ ಇರ್ತದ. ಮಕ್ಕಳು ತಿಂತಿದ್ರ ಅಥವಾ ನೀವು ಜಾಸ್ತಿ ಖಾರನ ಇಷ್ಟಪಡ್ತಿದ್ದಿಲ್ಲ ಅಂದ್ರೆ ಪುಡಿನ ಸ್ವಲ್ಪ ಕಡಿಮೆ ಬಳಸ್ಕೋಬಹುದು. ಈಗ ಇದಕ್ಕೆ 2 ಕಪ್ ಅಷ್ಟು ಮೊದಲೇ ಮಾಡಿಟ್ಕೊಂಡಿರೋಂತಹ ಉದುರಾಗಿರೋ ಬಿಳಿ ಅನ್ನನ ಸೇರಿಸ್ಕೊಳ್ಳೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ಳಿಕತ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಬಹಳ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸುಲಭವಾಗಿ ಮಾಡಬಹುದು. ಖಾರವಾಗಿ ಅಷ್ಟೇ ರುಚಿಕರವಾಗಿರ್ತದ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಖಂಡಿತ ಇಷ್ಟಪಡ್ತೀರಿ. ನಿಮ್ಗೆ ಹುಳಿ ಇಷ್ಟ ಆಯ್ತಂದ್ರೆ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ತಿನ್ನಬಹುದು. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣ ಅಂತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.